ಒಂದು 6 ತಿಂಗಳು ಟೈಮ್ ಕೊಡಿ, ಇದಕ್ಕೆಲ್ಲ ಪರಿಹಾರ ಹುಡುಕ್ತಾ ಇದ್ದೀವಿ, ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಕ್ಲೀನ್ ಮಾಡ್ತಕ್ಕಂಥವ್ರ ಸಂಖ್ಯೆ ಕೂಡ ಕಡಿಮೆ ಇದೆ, ಅದನ್ನು ಹೆಚ್ಚು ಮಾಡಬೇಕು ಅಂತೇಳಿ DC ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ವೆಹಿಕಲ್ಗಳ ಸಂಖ್ಯೆನೂ ಕೂಡ ಕಡಿಮೆ ಇದೆ, ವೆಹಿಕಲ್ಗಳೆಲ್ಲ ಕೆಟ್ಟು ನಿಂತಿದ್ದಾವೆ, ಅವನ್ನೆಲ್ಲ ರಿಪೇರಿ ಮಾಡೋಕ್ಕೆ ಹೇಳಿದ್ದೀನಿ. ಅದಕ್ಕೆ ನಾನು ಅವರಲ್ಲಿ ನಮ್ಮ ಸ್ವಚ್ಛತೆ ಮಾಡ್ತಕ್ಕಂಥವ್ರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನಿಮ್ಮ ಜೊತೆ ಸರ್ಕಾರ ಇದೆ, ಆಡಳಿತ ಇದೆ, ಅದರಿಂದ ದಯಮಾಡಿ ನೀವು ನಿಮ್ಗೇನು ಸೌಕರ್ಯ ಬೇಕೋ ನಾವು ಮಾಡಿಕೊಡ್ತೀವಿ, ಸ್ವಚ್ಛತೆಯನ್ನು ದಯಮಾಡಿ ಕಾಪಾಡಿ ಅಂತೇಳಿ ಅವ್ರನ್ನೆಲ್ಲ ಕೂಡ ಕರೆದು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಕೂಡಲೇ ತೀರ್ಮಾನ ತಗೋತೀವಿ. ರಸ್ತೆ ಅವೆಲ್ಲ ಮುಚ್ಚಿಸ್ತೀವಿ. ಈಗ ನಾನು ಹೇಳಿಲ್ವಾ, 1 ವರ್ಷ ಟೈಮ್ ಕೊಡಿ, ಇಡೀ ಪಟ್ಟಣದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ನಾವು ಮುಂದೆ ನಾವು ಬರ್ತೀವಿ. ಆಗ್ತದೆ ಅಂತ ಒಂದು ಇಲ್ಲ, ಅವೆಲ್ಲ ಸುಮ್ಮನೆ ಹೂವುಗಳು, ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ, ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗಬೇಕು. ಅದು ನಾವು ಹೇಳಿದ ಕಡೆ ಮಾಡೋಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲ, ಅದು ವಿಮಾನ ನಿಲ್ದಾಣ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಅನುಮತಿ ಬೇಕು, ಮತ್ತೆ ಏರ್ಫೋರ್ಸ್ನವ್ರ ಅನುಮತಿ ಬೇಕು. ಅವೆಲ್ಲವನ್ನ ತೆಗೆದುಕೊಂಡು ತೀರ್ಮಾನ ಆಗ್ತದೆ. ಆದ್ರೂ ಕೂಡ ಸ್ಥಳೀಯ ಶಾಸಕರಾಗಿದ್ದಾರೆ ಸರ್, ನಿಮ್ಮ ಗಮನಕ್ಕೆ ಏನೋ ಬಂದಿದೆ ಸರ್ ವಿಚಾರವಾಗಿ? ಚರ್ಚೆಗಳು ನಡೀತಾ ಇದ್ದಾವೆ ಅಷ್ಟೇ. ನಮ್ಮ ಗಮನ ನಮ್ಮನ್ನು ಕರೆದು ಯಾವತ್ತೂ ಕೂಡ ಮೀಟಿಂಗ್ಗಳಾಗಿ ಮಾಡಿಲ್ಲ ಇದು ವಿಚಾರ. ಹೇಳಿಲ್ವಾ, ಅದೆಲ್ಲ ಸಾಧಕ ಬಾಧಕ ಚರ್ಚೆಯಿಂದ ನಡೀತಾ ಇದೆ. ಎಲ್ಲಿ ಮಾಡಬೇಕು, ಅದು ವೈಜ್ಞಾನಿಕವಾಗಿ ಕೂಡ ಅನುಕೂಲ ಆಗಬೇಕಲ್ಲ. ಅದು ಸುಮ್ಮನೆ ನಾವು ಹೇಳುವ ಬಸ್ ಸ್ಟ್ಯಾಂಡ್ ಕಟ್ಟಂಗೆ ಕಟ್ಟಕ್ಕಾಗಲ್ಲ. ನಿಮ್ಮ ಒಪ್ಪಿಗೆ ಸರ್ ಮಾಗಡಿ ತಾಲೂಕನ್ನು ಗುರುತಿಸಿದ್ರೆ? ನಾವು ಬೇಡ ಅಂತ ನನ್ನ ತೀರ್ಮಾನ, ಮಾಗಡಿ ತಾಲೂಕಿನಲ್ಲಿ ಬೇಡ ಅಂತ. ಯಾಕಂದರೆ ದೇವನಹಳ್ಳಿನಲ್ಲಿ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ದೇವನಹಳ್ಳಿನಲ್ಲಿ ನಮ್ಮ ರೈತರುಗಳು ಯಾವ ಪರಿಪಾಟಲನ್ನ ಕೊಡ್ತಾವ್ರೆ, ವಿಮಾನ ನಿಲ್ದಾಣಕ್ಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾವ್ರೆ. ಅಂಥ ದುಸ್ಥಿತಿ ನಮ್ಮ ತಾಲೂಕಿಗೆ ಬರೋದು ಬೇಡ. ದಯಮಾಡಿ ನಮ್ಗೇನು ವಿಮಾನ ನಿಲ್ದಾಣ, ನಮ್ಗೆ ಇಲ್ಲಿಂದ ನಾವು ಹೋಗಿ ಹತ್ಕೋತೀವಿ, ದೇವನಹಳ್ಳಿಗೆ ಹೋಗಿ ತೊಂದರೆ ಇಲ್ಲ. ಅವ್ರು ತುಮಕೂರಲ್ಲಿ ಮಾಡಲಿ ಹತ್ಕೋತೀವಿ, ಆರೋಳಿಲಿ ಮಾಡಲಿ ಹತ್ಕೋತೀವಿ, ಏನು ತೊಂದರೆ ಇಲ್ಲ. ನಾವು ಯಾರು ಕೂಡ ಇಲ್ಲಿ ವಿಮಾನದಲ್ಲಿ ಓಡಾಡೋರು ಕಡಿಮೆನೆ, ನಾವೆಲ್ಲ ಬಸ್ಸಲ್ಲಿ ಕಾರಲ್ಲಿ ಓಡಾಡೋ ಜನ. ನಮ್ಗೆ ಅದರಿಂದ ವಿಮಾನ ನಿಲ್ದಾಣ ನಮ್ಮ ತಾಲೂಕಿನಲ್ಲಿ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಮೆಟ್ರೋ ಬರಲಿ, ಮೆಟ್ರೋ ಈಗಾಗಲೇ ಗಮನ ಹರಿಸಿದ್ದೀವಿ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ತಾವರೆಕೆರೆವರೆಗೂ ಕೂಡ ಮೆಟ್ರೋ ಬರ್ತಾ ಇದೆ. ನಂತರ ಹೋರಾಟಗಳು ನಡೀತಾ ಇದೆ. ನಿಮ್ಮ ನಿಲುವೇನು ಸರ್? ಹೋರಾಟಗಳೇನಿಲ್ಲ, ಇದೊಂದು ಭಾವನಾತ್ಮಕವಾದಂಥ ಸಂಬಂಧ ನಮಗೂ ಸೋಲೂರು ಹೋಬಳಿಗೂ ಮಧ್ಯದಿಂದನೂ ಕೂಡ ಮಾಗಡಿ ತಾಲೂಕಿನಲ್ಲಿ ಬಂದಿರತಕ್ಕಂಥದ್ದು. ಅದನ್ನು ನಮ್ಮೆಲ್ಲೇ ಉಳಿಸ್ತಕ್ಕಂಥದ್ದು ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಮುಂದಿನ ದಿವಸಗಳಲ್ಲಿ ಅವರು ಕೆಲವೊಂದು ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ಬದಲಾವಣೆ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಡಳಿತಾತ್ಮಕ ದೃಷ್ಟಿಯಿಂದ ಮುಂದೆ ಬದಲಾವಣೆಗಳಾಗ್ತವೆ. ನಮ್ಮ ಕ್ಷೇತ್ರಕ್ಕೆ ಸೇರ್ತದೆ ಅದು, ಮಾಗಡಿ ಕ್ಷೇತ್ರಕ್ಕೆ ಸೇರ್ತದೆ ಅದು. ಬಹುಶಃ ನಮ್ಮ ಹಳೆಯ ಸಂಬಂಧವನ್ನು ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ ಅಂತ ಹೇಳಿ ಸೋಲೂರು ಹೋಬಳಿಯ ನಮ್ಮ ಯಜಮಾನರುಗಳಲ್ಲಿ, ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ವಿಮಾನ ನಿಲ್ದಾಣ ನೆಲಮಂಗಲ ಸೋಲೂರು ಹೋಬಳಿ ಈ ಬಗ್ಗೆ ಏನಾದರೂ ಚರ್ಚೆ ಮಾಡ್ತೀರಾ ನೀವು? ನಾವು ಮುಖ್ಯಮಂತ್ರಿಗಳಿಗೆ ಹತ್ರ ಗಮನಕ್ಕೆ ತಂದಿದ್ದೀವಿ, ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನಮಗೂ ಸೋಲೂರಿಗೂ ಭಾವನಾತ್ಮಕವಾದಂಥ ಸಂಬಂಧ ಇದೆ. ದಯಮಾಡಿ ನಮ್ಮನ್ನು ಬೇರ್ಪಡಿಸಬೇಡಿ, ಬೇರ್ಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಬೇರೆಯವ್ರು ಯಾರ್ಯಾರೋ ಬಂದು ಬೇರ್ಪಡಿಸ್ತಕ್ಕಂಥದಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾವೆಲ್ಲ ಒಂದು ತಾಲೂಕಿನವರು, ನಾವೆಲ್ಲ ಅಣ್ಣ ತಮ್ಮದಿರು, ನಾವೆಲ್ಲ ಒಟ್ಟಿಗೆ ಇರೋಣ. ಮುಂದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ. ಡಿಲಿಮಿಟೇಷನಲ್ಲಿ ಅದು ಮಾಗಡಿ ಕ್ಷೇತ್ರ ಆಗ್ತದೆ. ಮುಂದಿನ ದಿವಸದಲ್ಲಿ ಮಾಗಡಿ ಕ್ಷೇತ್ರ ಆದಾಗ ನಮ್ಗೆಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಅವೈಜ್ಞಾನಿಕವಾಗಿ ಡಿಲಿಮಿಟೇಷನ್ನು ಮತ್ತು ಜಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ. ಬಿಟ್ಟರೆ ಮುಂದೆ ನಮ್ಮ ಜಿಲ್ಲೆ ಆಗ್ತದೆ, ನಮ್ಮ ತಾಲೂಕು ಆಗ್ತದೆ, ನನ್ನ ಕ್ಷೇತ್ರ ಆಗ್ತದೆ. ಅದು ನಮಗೆ ಭಾಳ ಸಂತೋಷ. ನಾವು ಭಾಳ ಪ್ರೀತಿಯಿಂದ, ಗೌರವದಿಂದ ಇವತ್ತಿನವರೆಗೂ ಕೂಡ ಅವ್ರಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಸಹಕಾರಿ ಸಂಘಗಳ ವಿಚಾರದಲ್ಲಿ ನಡ್ಕೊಂಡಿದ್ದೀವಿ. ಮುಂದೆ ನಾವೆಲ್ಲ ಕೂಡ ಅಣ್ಣ ತಮ್ಮದಿರಾಗಿರೋಣ, ನಾವೆಲ್ಲರೂ ಭಾವನಾತ್ಮಕವಾಗಿ ಬದುಕೋಣ. ದಯಮಾಡಿ ಅದನ್ನು ಬೇರ್ಪಡಿಸ್ತಕ್ಕಂಥ ಮಾತನ್ನು ಆಡಬೇಡಿ ಅಂತ ಸೋಲೂರು ಜನಗಳಿಗೆ ಮನವಿ ಮಾಡಿ. ಸರ್, ಈಗ ವಾಪಸ್ ತೊಗೊಂಡಿದ್ದಾರೆ, ನಿವೇಶನ ಕೊಟ್ಟಿದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕೂಡ ವಿಚಾರವಾಗಿ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ವಾಪಸ್ ತೆಗೆದುಕೊಂಡಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಯಾರ್ಯಾರ ಮೇಲೆ ಈ ರೀತಿ ಕಂಪ್ಲೇಂಟ್ ಬಂದಿದೆ ಎಲ್ಲರೂ ಕೂಡ ವಾಪಸ್ ಕೊಟ್ಬಿಟ್ರೆ ಈ ದೇಶ ಇನ್ನೂ ಸುಭಿಕ್ಷ ಆಗ್ತದೆ. ಇವ್ರಿಗೆ ನಾನು ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಧನ್ಯವಾದ ಹೇಳ್ತೀನಿ. ಇದನ್ನೆಲ್ಲರೂ ಕೂಡ ಪಾಲಿಸಬೇಕು ಅಂತೇಳಿ ಎಲ್ಲ ರಾಜಕಾರಣಿಗಳು ಕೂಡ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಬಂದಿದೆ ಎಲ್ಲ ರಾಜಕಾರಣಿಗಳು ಇದನ್ನು ಪಾಲಿಸಿದ್ರೆ ಬಹುಶಃ ಮುಂದಿನ ಪೀಳಿಗೆಗೆ ಇದೊಂದು ಉತ್ತಮ ಉದಾಹರಣೆ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ. ಆದರೂ ಕೂಡ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿರೋಧ ಪಕ್ಷಗಳು. ಈ ವಿರೋಧ ಪಕ್ಷಗಳು ಇನ್ನೇನು ನಮ್ಮ ರಾಜೀನಾಮೆ ಒತ್ತಾಯ ಮಾಡಿದ್ರೆ ಇನ್ನೇನು ಅವ್ರ ಕೆಲಸ ಬೆಳಿಗ್ಗೆ ಅಂದರೆ ರಾಜೀನಾಮೆ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ತಪ್ಪನ್ನ ಒಪ್ಕೊಂಡಿಲ್ಲ, ಆದರೆ ಸಾರ್ವಜನಿಕವಾಗಿ ಬಂದಿರತಕ್ಕಂಥ ಕಳಂಕವನ್ನು ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ಅವರ ಯಜಮಾನರು ಅವರ ಮೇಲೆ ಅವರ 60 ವರ್ಷ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕ ಬಂದಿರಲಿಲ್ಲ. ನನ್ನಿಂದ ಅವರಿಗೆ ಕಳಂಕ ತಟ್ಟಿದೆ. ಅದರಿಂದ ನನಗೆ ಅವರ ವ್ಯಕ್ತಿತ್ವಕ್ಕಿಂತ ನನಗೆ ಈ ಆಸ್ತಿ ದೊಡ್ಡದಲ್ಲ ಅಂತೇಳಿ ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ತಪ್ಪು ಒಪ್ಕೊಂಡಂಗಲ್ಲ.
ಅದನ್ನು ಮಂಜೂರು ಮಾಡಿರ್ತಕ್ಕಂಥವ್ರು ಬಿಜೆಪಿ ಸರ್ಕಾರದಲ್ಲಿ ಮೂಡಾದವ್ರು ಮಂಜೂರು ಮಾಡಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವ್ರು ಮಂಜೂರು ಮಾಡಿರ್ತಕ್ಕಂಥದ್ದಲ್ಲ. ಆದರೆ ಗೌರವವನ್ನು ಉಳಿಸ್ಕೋಬೇಕು, ಇರ್ತಕ್ಕಂಥ ಕಪ್ಪು ಚುಕ್ಕಿಯನ್ನು ಹೋಗಲಾಡಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಒಳ್ಳೆಯ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ. ಅವರ ಹಾದಿನಲ್ಲಿ ಎಲ್ಲರೂ ಕೂಡ ಅದನ್ನು ಅನುಸರಿಸಿದ್ರೆ ಬಹುಶಃ ಎಲ್ಲ ರಾಜಕಾರಣಿಗಳಿಗೂ ಕೂಡ ಇದೊಂದು ಮಾದರಿ, ಎಲ್ಲರೂ ಕೂಡ ಅನುಸರಿಸ್ಕೋಬೇಕು. ಯಾರು ಕೂಡ ಇರ್ತಕ್ಕಂಥ ಆಸ್ತಿ ನಿಮಗೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಇವರೇನು ಕೊಡಬೇಕು ಅಂತಕ್ಕಂಥದ್ದೇನು ಇರಲಿಲ್ಲ. ಇದು ಕಾನೂನಾತ್ಮಕವಾಗಿ ಕಾನೂನುಬದ್ಧವಾಗಿ ಬಂದಿರತಕ್ಕಂಥ ಆಸ್ತಿ ಇದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.